ಓಕೆ, ಇದೀಗ ಜೈಲಲ್ಲಿದ್ದಾರೆ ದರ್ಶನ್ ಅವರಿಗೆ ಜೈಲಿನ ಒಳಗಡೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಒಂದು ಕುತೂಹಲ ಇರುತ್ತೆ. ಈ ನಡುವೆ ಮೊಬೈಲ್ ಬೇಕು ಅಂತ ಕೇಳಿದ್ದಾರಂತೆ. ಮೊಬೈಲ್ ಸಾಧಾರಣವಾಗಿ ಕೊಡ್ತಾರೆ, ಸ್ವಲ್ಪ ದುಡ್ಡು ಹಣಕಾಸು ಎಲ್ಲ ವ್ಯವಸ್ಥೆ ಅದೇನು ಕಷ್ಟ ಆಗಲಿಕ್ಕಿಲ್ಲ ದರ್ಶನ್ಗೆ. ಆದರೆ ಅಧಿಕಾರಿ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ಅಲ್ಲಿ ಕೆಲವರಿಗೆ ಮೊಬೈಲ್ ಕೊಡ್ತಾರೆ, ವಿಶೇಷ ದುಡ್ಡೆಲ್ಲ ಕೊಡಬೇಕಾಗುತ್ತೆ, ವ್ಯವಸ್ಥೆ ಮಾಡಿಕೊಡ್ತಾರೆ. ದರ್ಶನ್ಗೂ ಕೊಡ್ಬೋದೇನೋ ಗೊತ್ತಿಲ್ಲ. ಆದರೆ ಎಲ್ಲಾದರೂ ಬೇರೆ ಮೊಬೈಲ್ ಯೂಸ್ ಮಾಡುವಂಥವರು ದರ್ಶನ್ ಅವರ ಫೋಟೋ ತೆಗೆದು ಮೊಬೈಲ್ ಯೂಸ್ ಮಾಡೋ ಫೋಟೋ ತೆಗೆದು ಏನಾದರೂ ಹೊರಗಡೆ ಬಂದರೆ, ಅಂದರೆ ಹೊರಗಡೆ ಅಂದರೆ ಮಾಧ್ಯಮದಲ್ಲಿ ಬಂದರೆ ಉಳಿಗಾಲ ಇಲ್ಲ ನಿಮಗೆಲ್ಲ ಅಂತ ಹೇಳಿಬಿಟ್ಟಿದ್ದಾರಂತೆ. ಉಳಿಗಾಲ ಇಲ್ಲ ಯಾರಿಗೆ ಹೇಳಿರೋದು? ಎಲ್ಲರಿಗೂ, ಅಲ್ಲಿ ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಮತ್ತು ಕೆಲವು ಅಧಿಕಾರಿಗಳಿಗೂ ಕೂಡ. ಅಂದರೆ ನೀರೆಳೆದವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಅವಾಜ್ ಹಾಕಿದ್ದಾರಂತೆ. ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗನನ್ನು ಸಂಪರ್ಕ ಮಾಡಿಕೊಡಿ ಅಂಥೇಳಿ ಕೇಳ್ಕೊಂಡಿದ್ದಾರಂತೆ ದರ್ಶನ್. ಆದರೆ ಅದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಈ ಮಾತುಕತೆ ಬಂತು ಅದರ ವಿವರವಾಗಿ ನಾವು ಕೂಡ ಕಲೆ ಹಾಕ್ತಾ ಇದ್ದೀವಿ. ಜೊತೆಗೆ ಟಿ ವಿ ಇಲ್ಲ, ಆಮೇಲೆ ಏನೆಲ್ಲ ವ್ಯವಸ್ಥೆ ಇದೆ ಬನ್ನಿ ಹೇಳ್ತೀನಿ ನಿಮಗೆ. ಪರಪ್ಪನ ಅಗ್ರಹಾರದ 3ನೇ ಸೆಕ್ಟರ್ನಲ್ಲಿ ರೂಮನ್ನು ನೀಡಲಾಗಿದೆ. ಈ 3ನೇ ಸೆಕ್ಟರ್ ಅಂತಂದರೆ ಸ್ವಲ್ಪ ಭದ್ರತೆ ಇರುವಂಥದ್ದು ಅಂದರೆ ಈ ಜೈಲೊಳಗಡೆ ಖತರ್ನಾಕ್ ಕ್ರಿಮಿನಲ್ಗಳಿರ್ತಾರೆ. ಖತರ್ನಾಕ್, ಯಾವಾಗ ರೇಜಿಗೆ ಹೇಳ್ತಾರೆ, ಯಾವಾಗ ಟೆಂಪರ್ಮೆಂಟ್ ಕಳ್ಕೊಳ್ತಾರೆ ಗೊತ್ತಿರೋದಿಲ್ಲ ಅಂಥವ್ರು ಇರ್ತಾರೆ. ನಾವು ಸಿನಿಮಾದಲ್ಲಿ ನೋಡ್ತೀವಿ ಅಲ್ವಾ, ಹಾಗೆ ಅದು ಕೇವಲ ಜೀವನದಲ್ಲಿ ಇಲ್ಲ ಅಂದ್ಕೋಬೇಡಿ, ಅಂಥವ್ರು ಇದ್ದಾರೆ. ಹಾಗಾಗಿ ನಟ ದರ್ಶನ್ಗೆ ಸಿಕ್ಕಿದೆ ಭದ್ರತಾ ವಿಭಾಗದ ಕೊಠಡಿ, ತುಂಬ ಸೆಕ್ಯೂರ್ ಆಗಿರುವಂಥ ಕೊಠಡಿ. ದರ್ಶನ್ಗೆ ಮಲಗೋದಕ್ಕೆ ಚಾಪೆ ಕೊಟ್ಟಿದ್ದಾರೆ ಮತ್ತು ಬೆಡ್ಶೀಟ್ ಸಿಕ್ಕಿದೆ, ತಲೆ ದಿಂಬು ಕೊಡೋದಿಲ್ಲ. ಇನ್ನು ದರ್ಶನ್ ರೂಮ್ನಲ್ಲಿ ಯಾವುದೇ ಟಿ ವಿ ಸೇರಿದಂತೆ ಬೇರೆ ಯಾವುದೇ ಸೌಲಭ್ಯಗಳಿಲ್ಲ. ಇದೇ ರೂಮ್ನಲ್ಲಿ ಮತ್ತೊಬ್ಬ ಆರೋಪಿ ವಿನಯ್ನನ್ನು ಕೂಡ ಒಟ್ಟಿಗೆ ಇಟ್ಟಿದ್ದಾರೆ ಇಬ್ಬರು. ದರ್ಶನ್ ರೂಮ್ನ ಮುಂದೆ ಖಾಕಿ ಪಡೆ ಸದಾ ಕಾವಲಿರುತ್ತೆ, ಅಲ್ಲಿ ಇರಲೇಬೇಕಾಗುತ್ತೆ ಇದೆ. ಆಮೇಲೆ ಹೊರಗಿನ ಖೈದಿಗಳು ದರ್ಶನ್ ರೂಮ್ಗೆ ಬರುವಂತಿಲ್ಲ, ಇಬ್ಬರು ವಿನಯ್ ಮತ್ತು ದರ್ಶನ್ ಮಾತ್ರ. ಭದ್ರತಾ ಸಿಬ್ಬಂದಿಯಷ್ಟೇ ದರ್ಶನ್ ರೂಮ್ಗೆ ಹೋಗಬಹುದು, ಕಾಫಿ ಕೊಡಬಹುದು. ಭೇಟಿಗೆ ಬಂದವರನ್ನು ಕರೆದೊಯ್ದು ಮಾತಾಡಿಸ್ತಾರೆ. ಇವತ್ತು ಯಾರೆಲ್ಲ ಭೇಟಿಗೆ ಬಂದಿದ್ದರು, ವಿಜಯಲಕ್ಷ್ಮಿ ಅವರು ಬಂದಿದ್ದರು, ಅವ್ರ ಮಗ ಟೈಮ್ ಫಿಕ್ಸ್ ಮಾಡ್ತಾರೆ, ಅರ್ಧ ಗಂಟೆ ಕೊಟ್ಟಿದ್ದಾರೆ ಫ್ಯಾಮಿಲಿಗೆ. ಆಮೇಲೆ ಪ್ರಭಾಕರ್ ಬಂದಿದ್ದರು, ವಿನೋದ್ ಪ್ರಭಾಕರ್, ಕೇವಲ 1 ನಿಮಿಷ ಮಾತ್ರ. ಆಮೇಲೆ ದರ್ಶನ್ಗೆ ಅಂಥೇಳಿ ವಿಶೇಷ ಊಟದ ವ್ಯವಸ್ಥೆ ಏನೂ ಇಲ್ಲ. ದರ್ಶನ್ ಭಾಳಷ್ಟು ನಾನ್ ವೆಜ್ ಪ್ರಿಯರು, ಆದರೆ ಅಂಥ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ಬೇರೆ ಖೈದಿಗಳಿಗೆ ಸಿಗುವ ಊಟವೇ ದರ್ಶನ್ಗೂ ಕೂಡ ಕೊಡ್ತಾ ಇದ್ದಾರೆ. ನೆನ್ನೆ ರಾತ್ರಿ ಮುದ್ದೆ, ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಕೊಟ್ಟಿದ್ದಾರೆ. ಇಂದು ಬೆಳಗ್ಗೆ ಉಪ್ಪಿಟ್ಟು ಸ್ವಲ್ಪ ತಿಂದಿದ್ದಾರೆ ದರ್ಶನ್ ಅನ್ನುವಂಥದ್ದು. ಆದರೆ ರಾತ್ರಿ ಚಪಾತಿ ತಿಂದು ಮಜ್ಜಿಗೆ ಕುಡಿದಿದ್ದಾರಂತೆ ನಟ. ಇದೆಲ್ಲ ಮುಖ್ಯಾಂಶಗಳು. ನಮಗೆ ಯಾರೋ ಕೇಳ್ತಾ ಇದ್ರು, ಹೆಂಗ್ರಿ ನೀವು ಕಣ್ಣಿಗೆ ಕಟ್ಟದಂಗೆ ಹೇಳ್ತೀರಿ, ನಿಮ್ಗೆ ಹೆಂಗೆ ಮಾಹಿತಿ ಗೊತ್ತಾಗುತ್ತೆ? ಮೊನ್ನೆ ಪೊಲೀಸ್ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದರು, ನಾವು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಮಾಹಿತಿ ಯಾವುದೇ ಮಾಧ್ಯಮಕ್ಕೆ ಕೊಟ್ಟಿಲ್ಲ. ಆಮೇಲೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ನಾವು ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮಕ್ಕೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ನಮ್ಮನ್ನು ಕೆಲವು ಕೇಳ್ತಾ ಇದ್ರು, ಏನು ಕಣ್ಣಿಗೆ ಕಟ್ಟದಂಗೆ ನೀವು ಹೇಳ್ತೀರಿ, ಹೆಂಗೆ ಕಣ್ಣಿಗೆ ಕಟ್ಟದಂಗೆ ಹೇಳ್ತೀರಿ ನೀವೆಲ್ಲ, ಹೆಂಗೆ ಮಾಧ್ಯಮಕ್ಕೆ ಮಾಹಿತಿ ಬರುತ್ತೆ? ಒಂದು ಉದಾಹರಣೆ ಕೊಡ್ತೀನಿ ಕೇಳಿಸ್ಕೊಳ್ಳಿ. ನಾನು ಪೊಲೀಸ್ ಮಾಹಿತಿ ಹೇಗೆ ಸಿಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಉದಾಹರಣೆಯಾಗಿ ಒಂದು ಮುಖ್ಯಮಂತ್ರಿಗಳ ಚಲನವಲನಗಳನ್ನು ನಾವು ಹೆಂಗೆ ಪತ್ತೆ ಹಚ್ತೀವಿ ಅಂತ ಹೇಳ್ತೀವಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಪೊಲಿಟಿಕಲ್ ರಿಪೋರ್ಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಬಳಿ ಕುಮಾರಸ್ವಾಮಿ ಸುತ್ತಮುತ್ತ ಇರುವಂತಹ, ಅದು ಡೆಲ್ಲಿಯಿಂದ ಹಿಡಿದು, ಹಾಸನದಿಂದ ಹಿಡಿದು, ಸದಾಶಿವನಗರದಿಂದ ಹಿಡಿದು, JP ನಗರದಿಂದ ಹಿಡಿದು, ಆಮೇಲೆ ವಿಧಾನಸೌಧದಿಂದ ಹಿಡಿದು, ಅವರಿಗೆ ಕೊಟ್ಟಂಥ ಮನೆಯಿಂದ ಹಿಡಿದು ಅಲ್ಲೆಲ್ಲ ಸುತ್ತಮುತ್ತ ಇರುವಂತಹ ಅವರ ಅಂಗರಕ್ಷಕರು, ಅವರ ಡ್ರೈವರ್ಸ್, ಅವರ ಸನಿಹದವರು, ಅವ್ರ ಜೊತೆ ಕೆಲಸ ಮಾಡಿದಂಥವರು, ಅವ್ರ ಜೊತೆ ಇರುವಂಥ ಅಧಿಕಾರಿಗಳು, ಒಟ್ಟು ಒಂದು ಮುಖ್ಯಮಂತ್ರಿಯನ್ನು ಫಾಲೋ ಮಾಡೋದಕ್ಕೆ ನಾವು 30ರಿಂದ 40 ನಂಬರ್ಗಳನ್ನು ನಮ್ಮ ಜೊತೆ ಇಟ್ಟಿರ್ತೀವಿ. ಹಾಗೆಯೇ ಕೋರ್ಟಲ್ಲಿರ್ಬೋದು, ಯಾವುದೇ ಲಾಯರ್ ಹೇಳೋದಿಲ್ಲ, ಪೊಲೀಸ್ ಅಧಿಕಾರಿಗಳು ಹೇಳೋದಿಲ್ಲ. ಆದರೆ ಆ ಕೋರ್ಟ್ನ ಒಳಗಡೆ ಇನ್ನಿತರ ಯಾರು ಅನೇಕರು ಇರ್ತಾರಲ್ಲ, ಒಂದು ಮಾಹಿತಿ ಕಲೆ ಹಾಕುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಬೇರೆ ಬೇರೆ ಡ್ರೈವರ್ಸ್ ಮತ್ತು ಮಾಹಿತಿಗಳನ್ನು ಕಲೆ ಹಾಕುವಂಥ ಇರುತ್ತೆ. ಆಮೇಲೆ
ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತಲ್ಲ ಅವರಿಂದ ಕೂಡ ಮಾಹಿತಿ ಕಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂದರೆ ಯಾರೆಲ್ಲ ಪರಿಚಯ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಅನೇಕ ಬಾರಿ ಈ ಗುಪ್ತಚರ ವಿಭಾಗದ ಅಧಿಕಾರಿಗಳು ಅಥವಾ ಪೊಲೀಸರು ಇರ್ತಾರಲ್ಲ ಅವರಿಗೆ ಮಾಹಿತಿ ಸಿಗೋದೇ ಮಾಧ್ಯಮದವರಿಂದ. ಅದೊಂದು ರೀತಿಯಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಆದರೆ ಮಾಧ್ಯಮಕ್ಕಾಗಲಿ ಸಂಬಂಧಪಟ್ಟ ಮಾಹಿತಿ ಕೊಡುವವರಾಗಲಿ ಅದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋದಿದ್ದರೆ, ಅದು ಸಮಾಜದಲ್ಲಿ ಅಸುರಕ್ಷತೆ ಉಂಟು ಮಾಡೋದಿದ್ದರೆ ಅಷ್ಟು ಅರ್ಥ ಮಾಡಿಕೊಂಡು ಯಾವುದನ್ನು ಕೊಡಬೇಕು, ಯಾವುದನ್ನು ಕೊಡಬಾರ್ದು, ಯಾವುದರ ಫೋಟೋ ಕೊಡಬೇಕು, ಯಾವುದರ ಫೋಟೋ ಕೊಡಬಾರ್ದು, ಯಾವುದರ ಮಾಹಿತಿ ಕೊಡಬೇಕು, ಅಥವಾ ಮಾಹಿತಿ ಕೊಟ್ಟರೂ ಕೂಡ ಅದನ್ನು ಪ್ರಕಟಿಸಬೇಡಿ ಅಂತ ಹೇಳಿದಾಗ ಅದನ್ನು ಕೇಳಿಕೊಂಡು ಯಾವ ರೀತಿ ವೀಕ್ಷಕರಿಗೆ ಕೊಡಬೇಕು ಅದನ್ನು ಮಾಡ್ತೀವಿ. ಬಹುತೇಕರು ಕೇಳ್ತಾರಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂಥೇಳಿ. ಸುಳ್ಳು ಅಲ್ಲ. ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು 4 ಜನದ ಕ್ರಾಸ್ ಚೆಕ್ ಮಾಡಿ ಮುಖ್ಯಮಂತ್ರಿಗಳು ಎಲ್ಲೋದ್ರು, ಮುಖ್ಯಮಂತ್ರಿಗಳಿರುವಂಥ ಯಾವ್ಯಾವ ಜಾಗಗಳಿಗೆ ಹೋಗ್ಬೋದು ಅಲ್ಲೆಲ್ಲ ಒಂದು ಮಾಹಿತಿ ಕಲೆ ಹಾಕೋದಕ್ಕೆ 40 ಫೋನ್ ಕಾಲ್ಸ್ ಮಾಡಬೇಕಾಗತ್ತೆ ಅಷ್ಟೇ. ದಟ್ಸ್ ಇಟ್. ಇನ್ನು ನಿರ್ಮಾಪಕ ಸೌಂದರ್ಯ ಜಗದೀಶ್ ಏಪ್ರಿಲ್ 14ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆಗಲೇ ಸಾಕಷ್ಟು ಅನುಮಾನ ಹುಟ್ಟುಕೊಂಡಿದ್ದವು. ಕೆಲವರು ಸೌಂದರ್ಯ ಜಗದೀಶ್ಗೆ ಹೃದಯಾಘಾತವಾಗಿ ನಿಧನರಾದರು ಅಂತ